ಶಿವಮೊಗ್ಗ ಜಿಲ್ಲೆಯ ಶ್ರೀ ಕ್ಷೇತ್ರ ಹೆಗ್ಗಲತ್ತಿ ಶ್ರೀ ನಾಗಯಕ್ಷೆ ದೇವಿ ನವಗ್ರಹ ಮತ್ತು ಶ್ರೀ ನಾಗದೇವರ 12ನೇ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸುವ ಸಮಸ್ತ ಭಕ್ತರಿಗೆ ಸ್ವಾಗತ ಕೋರುವವರು ಶ್ರೀ ನಾಗಯಕ್ಷೆ ಭಕ್ತ ಮಂಡಳಿ. ಈಗಾಗಲೇ ಶಿಕಾರಪುರ ತಾಲೂಕಿಂದ ಪ್ರತಿಭಟನೆ ಮಾಡ್ಕೊಂಡು ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾವು ಸರ್ಕಾರಕ್ಕೆ ಕೇಳಿದಿಷ್ಟೇ, ಸರ್ಕಾರದ ಮುಂದೆ ಆಲ್ರೆಡಿ 4 ವಿವಿಧ ಆಯೋಗ ಮಾಡಿದ್ದಾರೆ. ಆಯೋಗದಲ್ಲಿ ಸಮೀಕ್ಷೆ ಪ್ರತಿಯೊಂದು ಜಾತಿಯಲ್ಲೂ ಕೂಡ ಸಮೀಕ್ಷೆ ಮಾಡಿದ್ದಾರೆ. 101 ಜಾತಿಗೆ ಮಾದಿಗ ಜನಾಂಗದಲ್ಲಿ 600 ಪ್ರಕಾರ 9% ಕೊಟ್ಟಿದ್ರು. ಸದಾಶಿವ ಅವರು 6% ಕೊಟ್ಟಿದ್ರು, 15% ಅಲ್ಲೇ. ಈಗ AG ನಾಗಮೋಹನ್ ದಾಸ್ ಅವರು ಕೂಡ ಸರ್ಕಾರದ ಮುಂದೆ ಬರೆದಿದೆ. ಇದರಲ್ಲಿ ಮಹಾದೇವಪ್ಪನವರು ನಮಗೆ ಮೋಸ ಮಾಡ್ತಿದ್ದಾರೆ. ಒಂದೇ ಒಂದು ಮಾತ್ರ ಹೇಳ್ಬೇಕಾದ್ರೆ, ಅವರು ಡಾಕ್ಟರ್, ಅವರು LLB ಮಾಡ್ಕೊಂಡೆಲ್ಲ ಎಂತಿದ್ದಿಲ್ಲ. ಅವರು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಯಾವುದೂ ಓದಿಲ್ಲ. ಅಲ್ಲಿರ್ತಕ್ಕಂಥ ವ್ಯತ್ಯಾಸ ಮಾಡ್ತಾರದೆ ಅವರು. ಅಲ್ಲಿ ಪೂರ್ತಿ IAS ಅಧಿಕಾರಿಗಳು ಇರುತ್ತೆ, ಪೂರ್ತಿ ಇಲಾಖೆ ಒಳಗೆ ಅವರೇ ನಮಗೆ ಮಿಸ್ಗೈಡ್ ಮಾಡ್ತಿದ್ದಾರೆ ನಮ್ಮ ಸಮಾಜಕ್ಕೆ. ದಯವಿಟ್ಟು ಸಿದ್ದರಾಮಯ್ಯವರಿಗೆ ಒಂದು ಬೆಲೆ ಇದೆ ಈ ಸರ್ಕಾರದಲ್ಲಿ. ಅವರು ಏನಾದರೂ ಈಗ ಯಾರು ಮಾದೇವಪ್ಪನ ಮಾತು ಕಟ್ಟಿಕೊಂಡು ಇದನ್ನು ವ್ಯತ್ಯಾಸವನ್ನು ಮಾಡೋಕ್ಕೆ ಹೋದರೆ, ಈ ನಮ್ಮ ರಾಜ್ಯದಲ್ಲಿ ಮಾದಿಗರ ಸಂಖ್ಯೆ 40 ಲಕ್ಷ ಇದೆ. ಅದರಲ್ಲಿ 5 ಲಕ್ಷ ಜಾತಿನೇ ಬರ್ಸಿಲ್ಲ ನಮ್ಮವರು. ಇಂಥ ಸಂದರ್ಭದಲ್ಲಿ ದಯವಿಟ್ಟು ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥಕ್ಕೆ ಪ್ರಶ್ನೆ ಇಷ್ಟೇ, ಒಳ ಮೀಸಲೈತೆ ಆಗಬೇಕಷ್ಟೇ. ನಮಗೆ 6% ಬೇಕು. ಪ್ರಕಾಶ್ ಅಂತ ಏನು ಈ ದಿನ ಪ್ರತಿಭಟನೆ ಮಾಡಲಿಕ್ಕೆ ನಾವು ಕಾರಣಕರ್ತರು ಅಂತಂದರೆ, ಆಳುವ ಸರ್ಕಾರ ನಮ್ಮನ್ನು 35 ವರ್ಷದಿಂದನೂ ಬೀದಿಯಲ್ಲಿ ನಿಲ್ಲಿಸ್ಕೊಂಡು ಇದೇ ಥರ ಮಲತಾಯಿ ಧೋರಣೆ ತೋರ್ತಾ ರಾಜಕೀಯವಾಗಿ ಈ ಒಳ ಮೀಸಲಾತಿಯನ್ನು ತಂದುಕೊಂಡು ಸಮುದಾಯಗಳ ಮಧ್ಯೆ ಗೊಂದಲವನ್ನು ಉಂಟು ಮಾಡಿ ಏನು ದಲಿತರ ಒಂದು ಮುಂದಿನ ರಾಜಕೀಯ ಭವಿಷ್ಯ ಆಗಿರ್ಬೋದು, ಯುವ ಸಮುದಾಯದ ಒಂದು ಉದ್ಯೋಗ ಆಗಿರ್ಬೋದು, ಹಾಗೆಯೇ ಈ ಒಂದು ಹೋರಾಟವನ್ನು ನಾವು ಖಂಡಿಸ್ತಾ ನಮ್ಮ ಮುಂದಿನ ಗುರಿ ಈ ಒಳ ಮೀಸಲಾತಿಯನ್ನು ಸರ್ಕಾರ ಕೂಡಲೇ ಇತ್ಯರ್ಥ ಮಾಡಿಲ್ಲ ಅಂದರೆ ನಾವು ಮುಂದೆ ಬರುವ ಉಪಚುನಾವಣೆ ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ನಾವು ದಲಿತ ಯುವ ಸಮುದಾಯ ಮುನ್ನುಗ್ಗಿ ನಾವು ನಿಮ್ಮನ್ನು ಸೋಲಿಸುವಂಥ ಕೆಲಸ ಮಾಡ್ತೇವೆ. ಹಾಗಾಗಿ ಕೂಡಲೇ ಸರ್ಕಾರ 35 ವರ್ಷದಿಂದನೂ ನೀವು ಇದೇ ಥರ ಮಾಡ್ಕೊತ ಬಂದಿರಾ. ನಿಮ್ಮ ಜೊತೆಗೆ ದಲಿತ ಸಮುದಾಯ 80% ಮತದಾನ ಮಾಡಿ ನಿಮಗೆ ಈ ರಾಜ್ಯದಲ್ಲಿ ಒಂದು ಅಧಿಕಾರ ಕೊಟ್ಟಿದ್ದೇವೆ. ಅದನ್ನು ಗಮನದಲ್ಲಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಇಲ್ಲಾಂದರೆ ದಲಿತ ಯುವ ಸಮುದಾಯ ಬೀದಿಗಿಳಿತದೆ. ನಿಮ್ಮ ಮುಂದಿನ ಉಪಚುನಾವಣೆಗಳನ್ನು ನಾವು ನೆಲ ಸಮ ಮಾಡುತ್ತೇವೆ, ಇದು ಎಚ್ಚರಿಸುತ್ತೇವೆ. ನಾನು ಮುಖೇಶ್ ಮತ್ತಿಕೋಟೆ ಅಂತೇಳಿ ಭಾರತೀಯ ಪರಿವರ್ತನಾ ಸಂಘದ ತಾಲೂಕು ಅಧ್ಯಕ್ಷ. ಓಕೆ, ಬರ್ತೀನಿ. ಮಾಧ್ಯಮದ ಎಲ್ಲ ಮಿತ್ರರಿಗೆ ಶರಣಾರ್ಥಿ. ಇದು ಒಂದು ಸ್ಪಷ್ಟ ವಿಚಾರ ಏನೆಂದರೆ, ಸರ್ಕಾರ ಕಳೆದ ಒಂದು ವಾರದ ಹಿಂದೆ ಒಂದು ಆದೇಶವನ್ನು ಹೊರಡಿಸಿದೆ. ರಾಜ್ಯದಲ್ಲಿರುವಂಥ ಖಾಲಿ ಇರುವಂಥ 56,432 ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ತುಂಬಿಕೊಳ್ಬೇಕು ಅಂತ ಆದೇಶ ಮಾಡಿದೆ. ಇದು ಆರಂಭಿಕವಾಗಿ ನಮ್ಮ ಸಮುದಾಯಕ್ಕೆ ಸ್ವಾಗತಾರ್ಹ ವಿಷಯವಾದರೂ ಕೂಡ ಅತ್ಯಂತ ಘೋರ ಅನ್ಯಾಯದ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ. ಯಾಕೆಂದರೆ ಸುಮಾರು 35 ವರ್ಷಗಳಿಂದ ನಾವು ಮಾದಿಗ ಸಮುದಾಯ ಈ ಸಮಾಜಕ್ಕೆ ಎಲ್ಲ ಕ್ಷೇತ್ರದಲ್ಲೂ ಅನ್ಯಾಯವಾಗಿದೆ ಅಂತ ಹೋರಾಟ ಮಾಡ್ತಾ ಬರ್ತಿದ್ದೀವಿ. ಇತ್ತೀಚೆಗೆ ಒಂದು ತೀವ್ರತರವಾದ ಒಂದು ತಾರ್ಕಿಕ ಹಂತಕ್ಕೆ ಬಂದು ಒಳ ಮೀಸಲಾತಿಯನ್ನು ಕೊಡಬೇಕಾಗ್ತದೆ ಈ ಮಾದಿಗ ಸಮುದಾಯಕ್ಕೆ ಅಂತ ಸರ್ಕಾರ ತೀರ್ಮಾನ ಮಾಡಿತ್ತು. ಯಾಕೆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡಬೇಕು ಅಂದರೆ, ಇಡೀ 101 ಪರಿಶಿಷ್ಟ ಜಾತಿಗಳಲ್ಲಿ ಅತ್ಯಂತ ನೋವಿಗೆ, ಅತ್ಯಂತ ಬಡತನಕ್ಕೆ, ಅತ್ಯಂತ ಹಸಿವಿನಿಂದ, ಅತ್ಯಂತ ಕಠೋರವಾದಂಥ ಜೀವನವನ್ನು ನಡೆಸ್ತಕ್ಕಂಥ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಮಾದಿಗ ಸಮುದಾಯ.
ಇಂಥ ಮಾದಿಗ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ನಮ್ಮ ಸಮುದಾಯದ ಎಲ್ಲ ಹೋರಾಟಗಾರರು 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ವಿ. ನಮಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಳ ಮೀಸಲಾತಿಯನ್ನು ಕೊಡಿ ಅಂತ ಹೋರಾಟ ಮಾಡ್ಕೊಂಡು ಬಂದ್ವಿ. ಅದಕ್ಕೆ ಸರ್ಕಾರ ಒಂದು ಸ್ವಾಗತಾರ್ಹ ನಿಲುವನ್ನು ತೆಗೆದುಕೊಂಡಿದೆ. ಆದರೆ ಈಗೇನಾಗಿದೆ, ಏನು ಸರ್ಕಾರ ಒಳ ಮೀಸಲಾತಿಯನ್ನು ಕೊಟ್ಟಿತ್ತೋ ಅದು ಜಾರಿಗೆ ತಂದಿಲ್ಲ. ನಾವು ಹೇಳೋದು ಮಾದಿಗ ಸಮುದಾಯ ಒಳ ಮೀಸಲಾತಿಯನ್ನು ಜಾರಿಗೆ ತಂದು ನೀವು 56,432 ಹುದ್ದೆಗಳನ್ನು ತುಂಬಿದರೆ ಮಾತ್ರ ನನ್ನ ಸಮಾಜಕ್ಕೆ ನ್ಯಾಯ ಸಿಗುತ್ತೆ. ಇಲ್ಲದೆ ಹೋದರೂ ನ್ಯಾಯ ಸಿಗೋದಿಲ್ಲ. ಮೊದಲಿನಂತೆ ನೀವು ಸರ್ಕಾರದವರು ಎಲ್ಲ ಸರ್ಕಾರ ಮಾಡಿದ್ದು ಈ ಮಾದಿಗ ಸಮುದಾಯಕ್ಕೆ ಮೂಗಿಗೆ ತುಪ್ಪ ಸೋರುವಂಥ ಕೆಲಸವನ್ನು ಮಾಡಿದ್ದಾರೆ ಕೂಡ. ಅವ್ರಿಗಿಂತ ಅನ್ಯಾಯವಾಗಿದ್ದು ಕೂಡ ಯಾವ ಸರ್ಕಾರ ಎಷ್ಟು ಅನ್ಯಾಯ ಮಾಡಿದೆ, ಎಷ್ಟು ನ್ಯಾಯ ಕೊಟ್ಟಿದ್ದೀನಿ ಅಂತ ಅವರೇ ಪರಾಮರ್ಶೆ ಮಾಡ್ಕೋಬೇಕು. ನಾವು ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಿಲ್ಲ. ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನ ಇದೆಯಲ್ಲ, ಅದು ಮಾದಿಗರ ಬದುಕಿನ ಮೇಲೆ ಸವಾರಿ ಮಾಡಿದಂತೆ, ಮಾದಿಗರ ಅನ್ನವನ್ನು ಕಸಿದಂತೆ. ಊಟಕ್ಕೆ ಕರೆದು ಮಾದಿಗರಿಗೆ ಇನ್ನೇನು ಊಟ ಹಿಡ್ಕೊಂಡಿರ್ತ ಅನ್ನ ಕೊಡಿ ಅಂದಾಗ ತಟ್ಟೆ ಕಸ್ಕೊಂಡು ಕಳಿಸ್ತಿದ್ದೀರಲ್ಲ ಸರ್ಕಾರದವರು, ಆ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇದು ತುಂಬ ವರ್ಷಗಳ ಹೋರಾಟ. ಇದು ಸರ್ಕಾರ 56,432 ಹುದ್ದೆಗಳನ್ನು ಒಳ ಮೀಸಲಾತಿ ಅನ್ವಯಿಸಿ ಮಾಡಬೇಕಾಗ್ತದೆ. ಈ 35 ವರ್ಷಗಳ ಹೋರಾಟದಲ್ಲಿ ನಮ್ಮ ಮಾದಿಗ ಸಮುದಾಯ ಅನೇಕ ಸಾವು ನೋವುಗಳನ್ನು ಮಾಡಿಕೊಂಡಿದೆ. ಅಂಗವಿಕಲರಾಗಿದ್ದಾರೆ, ಸತ್ತೋಗಿದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ. ಇದೆಲ್ಲ ಕಣ್ಣಿನಿಂದ, ತಾಯಿ ಹೃದಯದ ಕಣ್ಣಿನಿಂದ ಈ ಸರ್ಕಾರ ನೋಡಬೇಕಾಗಿತ್ತು. ಸಿದ್ದರಾಮಯ್ಯನವರು ಒಂದು ರೀತಿಯ ಸಾಮಾಜಿಕ ಸಿದ್ಧಾಂತವನ್ನು ಮಾಡುವಂಥ ಪುರುಷ ಅಂತ ಭಾಳಷ್ಟು ಬೆಲೆ ಇದೆ. ನಾವು ಕೂಡ ಅದರ ಬಗ್ಗೆ ಪ್ರಶ್ನೆ ಇಲ್ಲ, ಅವರು ಅಂಥ ವ್ಯಕ್ತಿನೇ. ಆದರೆ ಮಾದಿಗರ ಬದುಕನ್ನು ಹಸನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಮಾದಿಗರಿಗೆ ನೀವು ಹೇಗೆ ಗ್ಯಾರಂಟಿ ಭಾಗ್ಯಗಳನ್ನು ಕೊಟ್ಟರು, ಒಳ ಮೀಸಲಾತಿ ಭಾಗ್ಯವನ್ನು ಮಾದಿಗರಿಗೆ ಕೊಟ್ಟು ನೀವು ಮೇರು ಪುರುಷರಾಗಬೇಕು ಅನ್ನುವಂಥದ್ದು ಇಡೀ ರಾಜ್ಯದ ಮಾದಿಗ ಸಮುದಾಯದ ಪರವಾಗಿ ಆದಿಜಂಬ ಮಹಾಮಠದ ಸ್ವಾಮೀಜಿ ಅವರ ನಮ್ಮ ವಿನಮ್ರ ಪ್ರಾರ್ಥನೆ.